ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕರ್ಮಕಾಂಡ ರಾಜ್ಯದ ದೊಡ್ಡ ಕುಟುಂಬದ ಮಹಾ ಹಗರಣವನ್ನ ಬಯಲಿಗೆ ತಂದಿದೆ. ಇದರ ಮಾಹಿತಿಗಳನ್ನ ಒಂದೊಂದಾಗಿ ಗಮನಿಸಿದ್ರೆ ಇದು ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣಗಳಲ್ಲೇ ಒಂದು ಅಂತ ಹೇಳಲಾಗ್ತದೆ. ರಾಜಕೀಯ ಅಧಿಕಾರ, ಶಕ್ತಿ, ಪ್ರಭಾವದ ಮೂಲಕ ಅದು ಎಷ್ಟು ಹೆಣ್ಮಕ್ಳ ಬಾಳು ಇಲ್ಲಿ ಬರ್ಬಾದ್ ಮಾಡಲಾಗಿದೆ. ಇದು ಯಾವತ್ತಿನಿಂದ ನಡೀತಾ ಇದೆ, ಹೇಗೆ ಇದನ್ನೆಲ್ಲ ಈವರೆಗೂ ಅದು ಮಿಡಲಾಗಿತ್ತು. ಈ ಹಗರಣದ ಮೂಲಕ ಹೊರಬರ್ತಾ ಇರುವಂತಹ ಅದೇ ಕುಟುಂಬದ ಇತರರ ಹಗರಣಗಳು, ದೌರ್ಜನ್ಯಗಳು ಅದೆಷ್ಟು. ಹಾಗಾದ್ರೆ ನಿಜಕ್ಕೂ ಇಲ್ಲಿ ದಾರಿ ತಪ್ಪದವ್ರು ಯಾರು? ಅಧಿಕಾರ, ಹಣದ ಮದ ಹೇಗೊಂದು ಕುಟುಂಬಕ್ಕೆ ಈ ಪರಿ ವರ್ಷಗಟ್ಟಲೆ ದಬ್ಬಾಳಿಕೆ ನಡೆಸೋದಿಕ್ಕೆ, ಅದನ್ನ ಮುಚ್ಚಿಡೋದಿಕ್ಕೆ ದಾರಿ ಮಾಡಿಕೊಟ್ಟಿದೆ. ಈ ಇಡೀ ಪ್ರಕರಣದಿಂದ ಹೇಗ್ ಬಿಜೆಪಿಯ ಮಹಾದ್ವಂದ್ವ, ಸೋಗ್ಲಾಡಿತನ ಕೂಡ ಬಯಲಾಗಿದೆ. ಹಿಂದೂ ಹೆಣ್ಮಕ್ಳ ಕುರಿತ ಅವರ ಕಾಳಜಿ ಅದೆಷ್ಟು ಪೊಳ್ಳು, ಇದರ ಪರಿಣಾಮಗಳು ಏನೇನು, ದೊಡ್ಡಗೌಡರ ಕುಟುಂಬದ ಒಳಗಿನ ಕಲಹ ಕೂಡ ಹೇಗೆಲ್ಲ ಈ ಹಗರಣದ ಮೂಲಕ ಬೀದಿಗೆ ಬಂದಿದೆ. ಜೆಡಿಎಸ್ ಕರ್ಮಕಾಂಡ, ಬಿಜೆಪಿಯ ಸೋಗ್ಲಾಡಿತನ ಎರಡೂ ಈ ಪೆನ್ ಡ್ರೈವ್ ಪ್ರಕರಣದಿಂದ ಬಯಲಾದ ಹಾಗಾಗಿದೆ ಅಲ್ವಾ. ಒಂದು ಪುಟ್ಟ ಪೆನ್ ಡ್ರೈವ್ ಒಂದು ದೊಡ್ಡ ರಾಜಕೀಯ ಕುಟುಂಬದ ಕುಡಿಯ ಕರ್ಮಕಾಂಡವನ್ನೇ ಬಯಲಿಗೆ ತಂದಿದೆ ಮತ್ತು ದೇಶಾದ್ಯಂತ ಅದು ಚರ್ಚೆ ಆಗ್ತಾ ಇದೆ. ಆದ್ರೆ ಮಂಗಳಸೂತ್ರವನ್ನ ಕಸಿದುಕೊಳ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮಾತನಾಡುವಂತಹ ಮೋದಿ, ಮಾತಾओं बहनों, ये आपका मंगलसूत्र भी बचने नहीं देंगे, यहां तक जाएंगे मैं कहने आया हूं. ರಾಜ್ಯಕ್ಕೆ ಬಂದಿದ್ರು ಕೂಡ, ಇಲ್ಲಿ 4 ಕಡೆ ಭಾಷಣ ಮಾಡಿದ್ರು, ತಮ್ಮ ಮೈತ್ರಿ ಪಕ್ಷದ ಲೋಕಸಭಾ ಅಭ್ಯರ್ಥಿಯೇ ಎಷ್ಟೋ ಮಂಗಳಸೂತ್ರಗಳಿಗೆ ಕೈ ಹಾಕಿರುವಂತಹ ವಿಚಾರವಾಗಿ ಮಾತ್ರ ಯಾಕೆ ಏನನ್ನೂ ಹೇಳಲಿಲ್ಲ. ಅವ್ರೆಂಥವ್ರಂದ್ರೆ ಇಡೀ ದೇಶದ ಬಡವರು ಹಸಿವಿನಿಂದ ಬಳಲ್ತಾ ಇದ್ರು, ಬೆಲೆ ಏರಿಕೆಯಿಂದ ಹೈರಾಣ ಆಗ್ತಿದ್ರು. ಬಾಲರಾಮನ ಬಗ್ಗೆ ಮಾತಾಡುವವರು, G20 ಶೃಂಗಸಭೆಯ ಬಗ್ಗೆ ನಿಮಗೆ ಹೆಮ್ಮೆ ಆಗ್ತಾ ಇಲ್ವಾ ಅಂತ ಕೇಳೋರು, 40 ವರ್ಷ ಹಳೆಯ ಇಲ್ವೇ 40 ವರ್ಷಗಳ ನಂತರದ ಮಾತು ತೆಗೆದು ಕಥಾ ಕಾಲಕ್ಷೇಪ ಮಾಡುವವರು. ಪ್ರಧಾನಿ ಮೋದಿಯ ದ್ವಂದ್ವ ಎಂಥದ್ದು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ವಿಚಾರ ಬೇಕಾಗಿಲ್ಲ. ಅವರ ಕಾಪಟ್ಯ ಎಂಥದ್ದು ಅಂತಂದ್ರೆ, ಮಂಗಳಸೂತ್ರ ಅಂತ ಹೂಯಿಲೆಬ್ಬಿಸ್ತಾ ಇರುವಂತಹ ಅವರು ಇಲ್ಲಿ ಅದು ಎಷ್ಟು ಹಿಂದೂ ಹೆಣ್ಮಕ್ಳ ಬಾಳು ಬರ್ಬಾದ್ ಆಗ್ತಾ ಇದ್ರು, ಅವ್ರ ಸಂಸಾರ ಸರ್ವನಾಶ ಆಗ್ತಾ ಇದ್ರು, ಆ ಬಗ್ಗೆ ಅವರಿಗೆ ಚಿಂತೆನೇ ಇಲ್ಲ. ತಮ್ಮದೇ ದೋಸ್ತಿ ಪಕ್ಷದ ಲೋಕಸಭೆ ಅಭ್ಯರ್ಥಿ ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪಗಳಿರುವಾಗ ರಾಜ್ಯಕ್ಕೆ ಬಂದು ಚುನಾವಣಾ ಪ್ರಚಾರದ ಭಾಷಣ ಮಾಡುವಾಗ್ಲೂ ಅದ್ರ ಬಗ್ಗೆ ಪ್ರಧಾನಿ ಒಂದು ಮಾತನ್ನು ಆಡೋದಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿದೆ? ಹಾಸನ ಲೋಕಸಭೆ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪ ಸಾಧಾರಣವಾದದಂತೂ ಅಲ್ಲವೇ ಅಲ್ಲ. ಇದು ಇಡೀ ದೇಶನೇ ಬೆಚ್ಚಿ ಬೀಳುವಂತಹ ವಿಚಾರ. ಇದು ತೀರಾ ನಾಚಿಕೆಗೇಡಿನ ವಿಚಾರ. ಮತ್ತು ಮೊದಲ ನಾಚಿಕೆ ಆಗ್ಬೇಕಾಗಿರೋದು ಅಂಥ ಒಬ್ಬನನ್ನ ತಮ್ಮ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವಂತಹ ಪ್ರಧಾನಿ ಮೋದಿ ಅವರಿಗೆ ಹೋದಲ್ಲೆಲ್ಲ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಸ್ವರಾನೇ ಕೇಳಿಸತ್ತಂತೆ. ಆದ್ರೆ ಅವ್ರ ಕಿವಿಗಳಿಗೆ ಹಾಸನ ಲೋಕಸಭೆ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾದಂತಹ ನೂರಾರು ಹೆಣ್ಮಕ್ಳ ಸಂಕಟ ಕೇಳಿಸೋದೇ ಇಲ್ಲ. ಬಿಜೆಪಿಯ ಮುಖಂಡ ದೇವರಾಜೇಗೌಡ ಸ್ವತಃ ಮೋದಿಜಿ ಅವರಿಗೆ ಪತ್ರ ಬರೆದು ಮೈತ್ರಿ ಬೇಡ, ಲೈಂಗಿಕ ಹಗರಣದ ವಿಡಿಯೋಗಳಿವೆ ಅಂತ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರಂತೆ. ಅದನ್ನು ಕೂಡ ನಿರ್ಲಕ್ಷ್ಯ ಮಾಡಿ ಟಿಕೆಟ್ ನೀಡಲಾಯಿತು ಅಂತ ಅಂದ್ರೆ ಹೆಣ್ಮಕ್ಳ ಬಗೆಗಿನ ಮೋದಿ ಮತ್ತವ್ರ ಬಿಜೆಪಿಯ ಕಾಳಜಿ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ವಿಚಾರವನ್ನ ಹೇಳ್ತಾನೆ ಬಿಜೆಪಿಯನ್ನ ಕೂಡ ಹೆಜ್ಜೆ ಹೆಜ್ಜೆಗೂ ಪ್ರಸ್ತಾಪ ಮಾಡಬೇಕಾಗತ್ತೆ ಅಂತಂದ್ರೆ, ಈಗ ಇಂಥ ಗಂಭೀರ ಆರೋಪ ಎದುರಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅಥವಾ ಆತನಂತವರು ಒಂದು ಬಗೆಯಲ್ಲಿ ಅಪಾಯಕಾರಿಯಾದ್ರೆ ಅದಕ್ಕಿಂತ ದೊಡ್ಡ ರೀತಿಯಲ್ಲಿ ಬಿಜೆಪಿ ಅಪಾಯಕಾರಿ. ಇದೇ ಪ್ರಜ್ವಲ್ ರೇವಣ್ಣ ಅದು ಎಷ್ಟು ಬಾರಿ ಮೋದಿ ಜೊತೆಗೆ ನಿಂತು ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ, ಅದು ಎಷ್ಟು ಬಿಜೆಪಿ ಮುಖಂಡರ ಜೊತೆಗೆ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಈಗ ಆ ವ್ಯಕ್ತಿಯ ವಿರುದ್ಧ ಇಷ್ಟೊಂದು ದೊಡ್ಡ ಆರೋಪ ಕೇಳಿ ಬಂದಾಗ ಅದನ್ನು ಖಂಡಿಸಿ ಆ ಸಂತ್ರಸ್ತ ಹೆಣ್ಣು ಮಕ್ಕಳ ಪರ ನಿಲ್ಲುವಂಥ ಜವಾಬ್ದಾರಿ ಮೋದಿ ಹಾಗೂ ಬಿಜೆಪಿ ಮುಖಂಡರಿಗೆ ಇಲ್ವಾ? ಬಿಜೆಪಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ತೋರಿಸಬೇಕಾಗಿದ್ರೆ ಆರೋಪಿ ಮುಸ್ಲಿಂನಾಗಿರ್ಬೇಕು ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅದೆಷ್ಟು ಗಲೀಜಲ್ವಾ? ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತ ಆರೋಪ ವಿಚಾರಕ್ಕೆ ಮಾತ್ರ ಬಿಜೆಪಿ ರಂಪ ಮಾಡೋದು ಆಗಿರಲಿ, ಒಂದ್ ಅಕ್ಷರ ಕೂಡ ಮಾತಾಡೋದಿಲ್ಲ. ಹಿಂದೂ ಹೆಣ್ಣುಮಕ್ಕಳ ರಕ್ಷಣೆಗೆ ನಿಂತಂತ ಇವ್ರ ಯೋಗ್ಯತೆ ಇಷ್ಟೇನಾ? ಈಗೆಲ್ಲ ಹೋಯ್ತು ಹಿಂದೂ ಹೆಣ್ಣುಮಕ್ಕಳನ್ನ ರಕ್ಷಿಸುವಂತ ಇವ್ರ ರಾಜಕಾರಣ? ಹಾಸನದಲ್ಲಿ ಆ ಸಂಸದನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ಇವ್ರ ಲೆಕ್ಕದಲ್ಲಿ ಹಿಂದೂ ಮಹಿಳೆಯರಲ್ವಾ? ಅಥವಾ ಅಲ್ಲಿ ಪ್ರಜ್ವಲ್ ರೇವಣ್ಣ ಜಾಗದಲ್ಲಿ ಒಬ್ಬ ಮುಸ್ಲಿಂ ಯುವಕ ಇಲ್ಲದೆ ಇದ್ದದ್ದು ಇವರಿಗೆ ಉಂಟಾಗಿರುವಂತಹ ತೊಡಕ? ಇನ್ನೂ ಒಂದು ಆತಂಕಕಾರಿ ಸಂಗತಿ ಏನಂದ್ರೆ, ಹಾಸನದಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ತುತ್ತಾಗಿರೋದು ಸಂಸದ ಪ್ರಜ್ವಲ್ ಮಾತ್ರ ಅಲ್ಲ, ಆತನ ತಂದೆ HD ರೇವಣ್ಣ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿದೆ. ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ಸಂತ್ರಸ್ತೆಯೊಬ್ಬರು ಈಗ ಅಪ್ಪ ಮಗ ಇಬ್ಬರ ವಿರುದ್ಧನೂ ದೂರು ಕೊಟ್ಟಿದ್ದಾರೆ. ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೇವಣ್ಣ ಪತ್ನಿ ಭವಾನಿ ತನ್ನ ಸೋದರತೆಯ ಮಗಳಂತ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ. ಭವಾನಿಯವರು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದಿದ್ರ ಬಗ್ಗೆ
ಆಕೆ ದೂರಿನಲ್ಲಿ ಹೇಳಿದ್ದಾರೆ. ಪ್ರಜ್ವಲ್ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ರ ಬಗ್ಗೆ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ. ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ 6 ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯದ ಭಯದಲ್ಲೇ ಇರ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ದೂರಿನಲ್ಲಿ ಇರೋದಾಗಿ ವರದಿಯಾಗಿದೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಕರ್ಮಕಾಂಡ ಆರೋಪದ ವಿಚಾರವಾಗಿ SIT ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಅವರು ಆದೇಶ ನೀಡಿದ್ದಾರೆ. ಅಶ್ಲೀಲ ವಿಡಿಯೋ ತುಣುಕುಗಳು ಈಗಾಗಲೇ ವಾಟ್ಸ್ಆಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದು ಮೇಲ್ನೋಟ ಕಂಡು ಬರ್ತಾ ಇದ್ದು SIT ತನಿಖೆ ಆಗಬೇಕು ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಇತ್ತ ತನಿಖೆಗೆ ಸರ್ಕಾರ ತಯಾರಾಗ್ತಾ ಇದ್ರೆ ಅತ್ತ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿರುವಂತ ಸುದ್ದಿಗಳಿವೆ. ಪೆನ್ಡ್ರೈವ್ ಗುಲ್ಲು ವ್ಯಾಪಕವಾಗ್ತಾ ಇದ್ದ ಹಾಗೇನೆ SIT ತನಿಖೆ ಸುಳಿವು ಸಿಗ್ತಾ ಇದ್ದಾಗೇನೆ ಹಾಸನ ಸಂಸದ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋಗಿರೋದಾಗಿ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾ ಗ್ಯಾರಂಟಿಗಳಿಂದಾಗಿ ಹಳ್ಳಿಯ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಇದೇ JDSನ ನಾಯಕ ಕುಮಾರಸ್ವಾಮಿ ಅವರು ಅತ್ಯಂತ ಹೊಣೆಗೇಡಿತನದ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದರು. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಹಾದಿ ತಪ್ಪಿರುವವರು ಯಾರಂತ ಅವ್ರು ಈಗ ಕೇಳ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರನ್ನ ಮಾತ್ರ ಈ ಪ್ರಶ್ನೆ ಎದುರಾಗ್ತಾನೆ ಇರುತ್ತೆ. ಅವರು ಮತ್ತೆ ದೇವೇಗೌಡರು ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಗೌರವ ಇಟ್ಕೊಂಡವರು ಅಂತ ಅವರೇ ಹೇಳಿದ್ದಾರೆ. ನಾನಾಗಲಿ ದೇವೇಗೌಡರಾಗಲಿ ಎಂದೂ ಸಹ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅತ್ಯಂತ ಗೌರವಯುತವಾಗಿ ಅವರ ಕಷ್ಟಗಳಿಗೆ ಯಾರಾದರೂ ಬಂದಾಗ ಅವರ ಕಷ್ಟಗಳನ್ನು ಪರಿಹರಿಸಿ ಕಳಿಸಿರ್ತಕ್ಕಂಥದ್ರಲ್ಲಿ ನಾವಂತೂ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಅಂಥ ಕುಟುಂಬದಲ್ಲಿ ಕುಮಾರಸ್ವಾಮಿ ಅವರ ಸಹೋದರ ಮತ್ತು ಸಹೋದರನ ಪುತ್ರ ಲೈಂಗಿಕ ದೌರ್ಜನ್ಯದ ಆರೋಪಗಳಿಗೆ ತುತ್ತಾಗಿದ್ದಾರೆ. ಅಪ್ಪ ಮಗ ಇಬ್ಬರ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಆದ್ರೆ ಈ ವಿಚಾರ ಜನಸಾಮಾನ್ಯರಿಗೆ ಈಗ ಗೊತ್ತಾದ ಹಾಗೆ ಕುಮಾರಸ್ವಾಮಿ ಅವರಿಗೂ ಕೂಡ ಈಗಷ್ಟೇ ಗೊತ್ತಾಯ್ತಾ? ಇಷ್ಟು ದಿನ ಈ ವಿಚಾರವಾಗಿ ಏನು ಮಾತನ್ನೇ ಆಡದೆ ಈಗ ಉಪ್ಪು ತಿಂದವರು ನೀರನ್ನ ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವರು ನೀರು ಕುಡಿಲೇಬೇಕು. JDS ನಾಯಕ GT ದೇವೇಗೌಡ ಕೂಡ SIT ತನಿಖೆನ ಸ್ವಾಗತಿಸಿದ್ದಾರೆ. BJP ನಾಯಕರಿಗೆ ವಿಡಿಯೋಗಳ ಬಗ್ಗೆ ಗೊತ್ತಿತ್ತು. ಅಭ್ಯರ್ಥಿ ಅಂತಿಮಗೊಳ್ಳೋದಕ್ಕೂ ಮೊದಲೇ ಪ್ರಜ್ವಲ್ ಸ್ಪರ್ಧೆಯ ಬಗ್ಗೆ BJP ನಾಯಕರೇ ಅಪಸ್ವರವನ್ನ ತೆಗೆದಿದ್ರು ಅಂತ ಅಂದಮೇಲೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಇದು ಗೊತ್ತಿರಲೇಬೇಕಲ್ವಾ? ಅದು ಹೌದು ಅಲ್ವೋ ಗೊತ್ತಿಲ್ಲ. ಆದ್ರೆ DCM DK ಶಿವಕುಮಾರ್ ಮಾತ್ರ ಕುಮಾರಸ್ವಾಮಿ ಅವರು ತೋರಿಸ್ತಾ ಇದ್ದಂತಹ ಪೆನ್ಡ್ರೈವ್ ಯಾವುದು, ಅದರಲ್ಲಿ ಏನಿದೆ ಅನ್ನೋದು ಆಗ ನನಗೆ ಗೊತ್ತಿರಲಿಲ್ಲ. ಅದರಲ್ಲಿ ಏನಿದೆ ಅಂತ ಈಗ ಗೊತ್ತಾಯ್ತು. ಈ ಪೆನ್ಡ್ರೈವ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ಜೇಬಿನಲ್ಲೇ ಇಟ್ಕೊಂಡು ಅದನ್ನ ಮಾಧ್ಯಮದವ್ರಿಗೆ ತೋರಿಸ್ತಾ ಇದ್ರು. ಹಾಗಾಗಿ ಇದ್ರ ಬಗ್ಗೆ ಉತ್ತರಿಸೋದಕ್ಕೆ ಕುಮಾರಸ್ವಾಮಿ ಅವರೇ ಸೂಕ್ತ ವ್ಯಕ್ತಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಮಾಧ್ಯಮಗಳು ಈ ಹಗರಣದ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇವೆ. ಅದು ಬರೀ ಹಾಸನದ ನಾಯಕನದ್ದಲ್ಲ, ಹಾಸನ ಲೋಕಸಭೆಯ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಯದು, ಸಂಸದನದ್ದು. ಹೀಗಾಗಿ ಈ ವಿಚಾರವಾಗಿ ಪ್ರಧಾನಿ ವಿಜಯೇಂದ್ರ, ಶೋಭಕ್ಕ, ಅಶೋಕ್, ಕುಮಾರಣ್ಣ ಹಾಗೂ ಗಂಡಸ್ಥನದ ಬಗ್ಗೆ ಮಾತನಾಡ್ತಾ ಇದ್ದಂಥ ಅಶ್ವಥ್ ನಾರಾಯಣ್ ಉತ್ತರ ನೀಡಬೇಕು ಅಂತ ಕೂಡ DK ಶಿವಕುಮಾರ್ ಆಗ್ರಹಿಸಿದ್ದಾರೆ. DK ಶಿವಕುಮಾರ್ ಅವ್ರದ್ದು ನ್ಯಾಯಯುತ ಒತ್ತಾಯ ಆಗಿದೆ. ಅತ್ಯಾಚಾರಕ್ಕೆ ಒಳಗಾದಂಥ ಸಾವಿರಾರು ಹೆಣ್ಮಕ್ಳು ಧ್ವನಿ ಇಲ್ಲದವರಾಗಿದ್ದು ಕರ್ನಾಟಕಕ್ಕೆ ಬಂದ್ರು ಪ್ರಧಾನಿ ಮೋದಿ ಈ ದೌರ್ಜನ್ಯದ ಬಗ್ಗೆ ಮಾತನಾಡಲಿಲ್ಲ. ಪ್ರಜ್ವಲ್ ರೇವಣ್ಣ JDS ನಾಯಕ ಅಲ್ಲದಿದ್ರೆ, ಅವರೊಂದು ಮುಸ್ಲಿಂ ಆಗಿದ್ರೆ ಆಗ ಮಾತಾಡ್ತಿದ್ರೋ ಏನು ಅಂತ ಕಾಂಗ್ರೆಸ್ ವಕ್ತಾರೆ ಭವ್ಯ ನರಸಿಂಹಮೂರ್ತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆಣ್ಣಿಗೆ ಯಾವುದೇ ಜಾತಿ ಧರ್ಮ ಅನ್ನೋದಿಲ್ಲ. ನಾವು ಹೆಣ್ಮಕ್ಳ ಪರವಾಗಿ ಮಾತಾಡ್ತೀವಿ. BJP ಹಾಗೆ ಕೇವಲ ಪಕ್ಷಪಾತಿಗಳಾಗಿ ಮಾತಾಡೋದಿಲ್ಲ. ನೇಹಾ, ರುಕ್ಸಾನಾ ಹಾಗೂ ಈ ನೀಚ ಸಂಸದನಿಂದ ಶೋಷಣೆಗೊಳಗಾಗಿರುವಂತಹ ಎಲ್ಲ ಹೆಣ್ಮಕ್ಳ ಪರವಾಗಿ ನಮ್ಮದು ಒಂದೇ ಹೋರಾಟದ ಧ್ವನಿ ಅಂತ ಹೇಳಿದ್ದಾರೆ. ಈ ಹಗರಣವನ್ನ ಪ್ರಪಂಚದಲ್ಲಿಯೇ ದೊಡ್ಡ ಲೈಂಗಿಕ ಹಗರಣ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಮತದಾರರಿಗೆ ಮಾಡಿರುವಂತಹ ದ್ರೋಹ ಇದು ಅಂತ ಕೃಷ್ಣ ಬೈರೇಗೌಡ ಟೀಕೆ ಮಾಡಿದ್ದಾರೆ. ಭವಾನಿ ರೇವಣ್ಣ ಅವ್ರ ಬಗ್ಗೆ ಕೃಷ್ಣ ಬೈರೇಗೌಡ ಎತ್ತಿರುವಂತಹ ಪ್ರಶ್ನೆ ಮಹತ್ವದ್ದು. ಭವಾನಿ ಒಬ್ಬ ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಜಾಣ ಕುರುಡುತನ ತೋರಿಸಿದ್ರ? ಅಮಾಯಕ ಹೆಣ್ಮಕ್ಳ ಬಡತನ, ಕಷ್ಟದ ಲಾಭ ಮಾಡಿಕೊಂಡು ದೌರ್ಜನ್ಯವನ್ನ ನಡೆಸ್ತಿದ್ದೀರಿ. ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ರು ಕೂಡ ಮಗನಿಗೆ ಬೆಂಬಲ ನೀಡೋ ಮೂಲಕ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದೀರಿ. ಇದಕ್ಕೆಲ್ಲ ರಾಜ್ಯದ ಜನಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಅವ್ರು ಆಗ್ರಹಿಸಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೂರಾರು ಮಹಿಳೆಯರಿಗೆ ದೌರ್ಜನ್ಯ ಎಸಗಿರುವ ಕುರಿತು ಗೊತ್ತಿದ್ರೂ ಕೂಡ JDS ಅಭ್ಯರ್ಥಿಗೆ ಹಾಸನ ಲೋಕಸಭೆಯ ಟಿಕೆಟ್ ನೀಡಿರೋದು ಯಾಕೆ ಅಂತ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕ BJP ಹಾಗೂ ಭಾರತದ ಉಳಿದ ನಾಯಕರು ಯಾವಾಗ ಬೀದಿಗಿಳಿದು ಹೋರಾಟ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸ್ತೀರಿ? JP ನಡ್ಡಾ ಅವರು ಯಾವಾಗ ನೊಂದವರ ಮನೆಗಳಿಗೆ ಭೇಟಿ ನೀಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ರವಿ ಕೃಷ್ಣ ರೆಡ್ಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿನ ತಮ್ಮ ಪೋಸ್ಟ್ ನಲ್ಲಿ ಕೇವಲ ಅಸಹಾಯಕ ಅಬಲೆಯರು ಮಾತ್ರ ಅಲ್ಲ, ಮಹಿಳಾ ಅಧಿಕಾರಿಗಳು ಸೇರಿದಂತೆ ಸಬಲೆಯರು ಈ ಅಪ್ಪ ಮಗನಿಂದ ಲೈಂಗಿಕ ಶೋಷಣೆಗೆ ಒಳಪಟ್ಟಿದ್ದಾರಂತೆ. ಈಗ ಸಂತ್ರಸ್ತರು ಧೈರ್ಯವಾಗಿ ಮುಂದೆ ಬಂದ್ರೆ ಮಾತ್ರ ಅತ್ಯಾಚಾರಿಗಳಿಗೆ ಶಿಕ್ಷೆಯಾಗತ್ತೆ. ಕನಿಷ್ಠ ಸರ್ಕಾರಿ ನೌಕರಿಯ ಸೇವಾ ಭದ್ರತೆ ಮತ್ತು ಆರ್ಥಿಕ ಭದ್ರತೆ ಇರೋರಾದ್ರೂ ಮುಂದೆ ಬರಬೇಕು.
ಈಗಲ್ಲದಿದ್ರೆ ಇನ್ಯಾವಾಗ, ನೀವಲ್ಲದಿದ್ರೆ ಇನ್ಯಾರು ಅಂತ ಕೇಳಿದ್ದಾರೆ. ಸ್ವಯಂ ಘೋಷಿತ ವಿರೋಧ ಪಕ್ಷದ ನಾಯಕ ಯತ್ನಾಳ್ ಆರ್ ಅಶೋಕ್ ಈಗ ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ಕಾಂಗ್ರೆಸ್ ವಕ್ತಾರೆ ಕವಿತಾ ರೆಡ್ಡಿ ಅವ್ರ ಪ್ರಶ್ನೆ ಸರಿಯಾಗಿದೆ. ಧರ್ಮದ ವಿಚಾರ, ಧ್ವಜದ ವಿಚಾರ ಬಂದ್ರೆ ಅಬ್ಬರಿಸುತ್ತಾ ಬರುವಂತ ಈ ಜನ ಈಗೆಲ್ಲಿ? ಈಗ್ಯಾಕೆ ಅವರಿಗೆ ಅಬ್ಬರಿಸಿ ಮಾತನಾಡೋದಿಕ್ ಬಾಯಿಲ್ಲ? ಇದು ರಾಜಕೀಯ ವಿಚಾರ ಅಲ್ಲ, ದೇಶದ ಮರ್ಯಾದೆಯ ವಿಚಾರ, ನಮ್ಮ ಹೆಣ್ಮಕ್ಳ ವಿಚಾರ. ಮಹಿಳೆಯ ಪರವಾಗಿ ಧ್ವನಿ ಎತ್ತೋದಿಕ್ಕೆ ನಿಮಗೆ ಏನಾಗಿದೆ ಅಂತ ಕವಿತಾ ರೆಡ್ಡಿ ಅವರು ಕೇಳಿದ್ದಾರೆ. ಬಿಜೆಪಿ ಉತ್ತರ ನೀಡಬೇಕಾಗಿದೆ, ಆದ್ರೆ ಮಹಾಸೋಗಿನ ಅದು ತನ್ನ ಕೊಳಕು ರಾಜಕೀಯ ನಾಟಕದ ಮುಂದಿನ ಅಂಕಕ್ಕಾಗಿ ಎದುರು ನೋಡ್ತಾ ತೆಪ್ಪಗೆ ಕೂತಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.